ಮಾವು ಬೆಂಬಲ ಬೆಲೆ ದಿನಾಂಕ ವಿಸ್ತರಣೆಗೆ ರೈತರು ಒತ್ತಾಯಿಸಿದ್ದಾರೆ. ಕೋಲಾರದಲ್ಲಿ ಮಾವು ಬೆಳೆಗಾರರಿಂದ ಮತ್ತೆ ಪ್ರತಿಭಟನೆ. ಮಾವು ಬೆಂಬಲ ಬೆಲೆ ದಿನಾಂಕವನ್ನ ವಿಸ್ತರಿಸಬೇಕು ಅನ್ನೋದು ರೈತರ ಒತ್ತಾಯವಾಗಿದೆ. ಇದೇ ವಿಚಾರವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಕೋಲಾರದಲ್ಲಿ ರೈತರು. ಜೂನ್ 26ರಿಂದ 3 ದಿನ ನೋಂದಣಿಗೆ ಅವಕಾಶವನ್ನ ಸರ್ಕಾರ ಕೊಟ್ಟಿತ್ತು. ಕೇವಲ 3 ದಿನ ನೋಂದಣಿ ಮಾಡಲು ಅವಕಾಶ ನೀಡಿದ್ದ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ ರೈತರು. ಕಳೆದ ವರ್ಷದಂತೆ ಈ ವರ್ಷವೂ ಸಹ ಮಾವು ಬೆಳೆಗಾರರ ಸಂಕಷ್ಟ ಎದುರಾಯಿತು. ಈ ನಡುವೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಜೂನ್ 26ನೇ ತಾರೀಕಿಂದ ಬೆಂಬಲ ಬೆಲೆ ನೀಡೋದಕ್ಕೆ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಸಹ ಆರಂಭವಾಯಿತು. ಈ ನಡುವೆ ಕೇವಲ 3 ದಿನಗಳ ಕಾಲ ಮಾತ್ರ ಒಂದು ರಿಜಿಸ್ಟ್ರೇಷನ್ ಪ್ರಕ್ರಿಯೆ ನಿಗದಿಪಡಿಸಿ ಈಗ ಸ್ಟಾಪ್ ಮಾಡಿದ್ದಾರೆ. ಹೀಗಾಗಿ ಬೆಂಬಲ ಬೆಲೆ ಒಂದು ಏನು ಪ್ರಕ್ರಿಯೆ ಇದೆ ಅದನ್ನು ಹೆಚ್ಚಿಸಬೇಕು, ಮುಂದುವರಿಸಬೇಕು ಅನ್ನುವಂತಹ ಆಗ್ರಹವನ್ನು ಜಿಲ್ಲಾ ಮಾವು ಬೆಳೆಗಾರರ ಸಂಘದಿಂದ ಈಗ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇಡೀ ಶ್ರೀನಿವಾಸಪುರ ತಾಲೂಕಿನಲ್ಲಿ ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡಿದ್ರು. ಇದು ಫಲವಾಗಿ ಈಗ ಸರ್ಕಾರ ಮಣಿದು ಅವರಿಗೆ ಬೆಂಬಲ ಬೆಲೆಯನ್ನು ಸಹ ಘೋಷಣೆ ಮಾಡಿತ್ತು. ಇದ್ರ ಸಂಬಂಧ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಅವತ್ತಿನಿಂದ 3 ದಿನಗಳ ಕಾಲ ನಡೀತು. ಆದರೆ ಈಗ ಕೇವಲ 3 ದಿನಗಳಿಗೆ ಮಾತ್ರ ನಿಗದಿಪಡಿಸಿ ಈಗ ಏನು ಆ ಒಂದು ಪ್ರಕ್ರಿಯೆಯನ್ನು ಸ್ಟಾಪ್ ಮಾಡಿದ್ದಾರೆ. ಅದನ್ನು ಮತ್ತೆ ಮುಂದುವರಿಸಬೇಕು. ಯಾಕಂದರೆ ಇನ್ನೂ ಸಾಕಷ್ಟು ಜನ ಇನ್ನು ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋರಿದ್ದಾರೆ. ಕೇಳಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕೇನಿದೆ ಇದು ಮಾವಿನ ತವರು ಅಂತಲೇ ಪ್ರಖ್ಯಾತಿ ಪಡೆದಿರ್ತಕ್ಕಂಥದ್ದು. ಹೀಗಾಗಿ ಹೆಚ್ಚಿನ ಸಂಖ್ಯೆಯ ರೈತರು ಬೆಳೆಗಾರರು ಇದೇ ಬೆಳೆಯನ್ನು ವರ್ಷವಿಡೀ ನಂಬಿಕೊಂಡು ಕಾಯ್ತಾ ಇರ್ತಾರೆ. ಈ ಒಂದು ಮಾವುಗಳನ್ನು ಇಲ್ಲಿ ತೆಗೆದುಕೊಂಡು ಬಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಈಗ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಮಾವು ಬೆಳೆಗಾರರ ಸಂಘದ ಚಿನ್ನಪ್ಪ ರೆಡ್ಡಿ ಮತ್ತು ಪ್ರಗತಿಪರ ಸಂಘಟನೆಗಳು ಸಹ ಭಾಗಿಯಾಗಿ ಈಗ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಜಿಲ್ಲಾ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರಿದ್ದಾರೆ, ಮಾತಾಡ್ಸೋಣ. ಸರ್, ಈಗ ಮೊನ್ನೆ ಕೂಡ ತಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದಕ್ಕೆ ಹೋದ್ರೆ ಅವಾಗ ತಡೆದ್ರು. ಏನು ಉದ್ದೇಶ ಸರ್ ಇವತ್ತು ಇಲ್ಲಿ ಪ್ರತಿಭಟನೆ ಕೂತಿದ್ದೀರಾ? ನಾವು ನಿರಂತರವಾಗಿ ಬೆಂಬಲ ಬೆಲೆಗೆ ಹೋರಾಟ ಮಾಡಿ ಬೆಂಬಲ ಬೆಲೆ ಪಡೆದಿದ್ದು ಸರಿ ಅಷ್ಟೇ. ಆದರೆ ಕೊಟ್ಟು ಕೊಡ್ದಂಗೆ ಮತ್ತೆ ಕೊಟ್ಟ ಅನ್ನವನ್ನು ಕೈಯಿಂದ ಕಿತ್ಕೊಂಡಂತಾಗಿದೆ. ಇವತ್ತು ಬರೀ 1 ತಿಂಗಳು 30 ದಿನಗಳ ಕಾಲಾವಕಾಶವನ್ನು ಕೊಟ್ಟು ಈಗ ಬರೀ 3 ದಿನಗಳಲ್ಲಿ ರಿಜಿಸ್ಟ್ರೇಷನ್ನು ಕ್ಲೋಸ್ ಆಗಿದೆ. 1,30,000 ಮೆಟ್ರಿಕ್ ಟನ್ ಕಂಪ್ಲೀಟ್ ಆಗಿದೆ. ಇನ್ನು ಉಳಿದ ರೈತರಿಗೆ ನಾವು ಕೊಡಲ್ಲ ಅಂತೇಳಿ ನಿಲ್ಲಿಸಿದ್ರು. ನಾವು ಆ 1,30,000 ಮೆಟ್ರಿಕ್ ಟನ್ ಕೊಡುವಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೀವಿ. ಇದು ಸಾಕಾಗೋದಿಲ್ಲ, ದಯವಿಟ್ಟು 5 ಲಕ್ಷ ಮೆಟ್ರಿಕ್ ಟನ್ಗೆ ಕೊಡಬೇಕು. ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚು ಮಾವಿದೆ, ಜಿಲ್ಲೆಯಾದ್ಯಂತ ಮಾವು ಇರೋದ್ರಿಂದ ಅಂತೇಳಿ ಅವತ್ತೂ ಕೂಡ ಹೇಳಿದ್ವಿ. ಜಿಲ್ಲಾಧಿಕಾರಿಗಳು ಅವ್ರ ಕೆಲಸ ಅವ್ರು ಮಾಡಿದ್ರು. ಪತ್ರ ವ್ಯವಹಾರ ಸರ್ಕಾರಕ್ಕೆ ವರದಿನ ಕಳಿಸಿದ್ರು, ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೂ ಹೋಯಿತು. ಆದರೆ ಇಲ್ಲಿ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಇವತ್ತು ನಾವು ಬೆಂಬಲ ಬೆಲೆಯಿಂದ ವಂಚಿತರಾಗಿದ್ದೀವಿ ಮಾವು ಬೆಳೆಗಾರರು. ಈಗ ರಿಜಿಸ್ಟ್ರೇಷನ್ 3 ದಿನಗಳಲ್ಲಿ ಸ್ಥಗಿತಗೊಳಿಸಿರೋದ್ರಿಂದ ಇನ್ನೂ ಸುಮಾರು 50% ರೈತರು ಇವತ್ತು ಬೆಂಬಲ ಬೆಲೆಯಿಂದ ವಂಚಿತರಾಗಿರುವ ಕಾರಣ ನಾವು ಮೊನ್ನೆ ಹೈವೇ ಬಂದ್ ಮಾಡಲಿಕ್ಕೆ ನಾವು ಮುಂದೆ ಬಂದಂಥ ಸಂದರ್ಭದಲ್ಲಿ ನಮ್ಮನ್ನು ಪ್ರಿವೆಂಟಿವ್ ಅರೆಸ್ಟ್ ಮಾಡಿ ಪೊಲೀಸ್ ಇಲಾಖೆಯನ್ನು ಉಪಯೋಗಿಸ್ಕೊಂಡು ಸರ್ಕಾರ ನಮ್ಮ ರೈತರ ನಮ್ಮ ಹಕ್ಕು ನಾವು ಕೇಳಲಿಕ್ಕೆ ಬಿಡದೆ ಅದನ್ನು ಕಸಿದುಕೊಂಡಿದ್ದಾರೆ. ಅದರ ವಿರುದ್ಧ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದ್ಗಡೆ ಧರಣಿ ಕೂತಿದ್ದೇವೆ. ಇಲ್ಲಿಗೆ ಸರ್ಕಾರದಿಂದ ಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಬಂದು ನಮ್ಮ ಮಾವು ಬೆಳೆಗಾರರಿಗೆ ನಮ್ಮ ಸಂಕಷ್ಟವನ್ನು ನಮ್ಮ ಕಷ್ಟವನ್ನು ಆಲಿಸಿ ನಮಗೆ ಇಲ್ಲಿ ಬೆಂಬಲ ಬೆಲೆಯನ್ನು ಮುಂದುವರಿಸಿದರೆ ಮಾತ್ರ ನಮ್ಮ ಧರಣಿಯನ್ನು ಹಿಂಪಡಿತೀವಿ. ಇಲ್ಲದೇ ಇದ್ದರೆ ಅಹೋರಾತ್ರಿ ಧರಣಿ ನಾವು ಇಲ್ಲೇ ಕೂರ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೀವಿ. ಇವತ್ತು ನಾವು ಕಾಯಿಯನ್ನು ಕೀಳಲಿಕ್ಕೆ ಹೋದರೆ ಕಾಯಿ ಕೀಳುವಂತಹದ್ದು ಮತ್ತು ಟ್ರ್ಯಾಕ್ಟರ್ ಬಾಡಿಗೆ ಸಹ ಬರ್ತಾ ಇಲ್ಲ. ಆದ್ದರಿಂದ ನಾವು ಕಾಯಿ ಕಿತ್ತು ಪ್ರಯೋಜನ ಇಲ್ಲ. ಇವತ್ತು ನಮ್ಮ ಅನ್ನವನ್ನು ಕಿತ್ಕೊಂಡಿದೆ ಸರ್ಕಾರ. ಆ ಸರ್ಕಾರಗಳು ಮುಂದೆ ಬಂದು ಈ ರಿಜಿಸ್ಟ್ರೇಷನನ್ನು ಮುಂದುವರಿಸಬೇಕು. ಇಲ್ಲ ಅಂದರೆ ಇವತ್ತಿಂದ ರಿಜಿಸ್ಟ್ರೇಷನ್ ಮುಂದುವರಿಸಲಿಕ್ಕೆ ಆಗಲಿಲ್ಲ ಅಂದರೆ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಬಂದು ನಮ್ಮ ಕಷ್ಟವನ್ನು ಆಲಿಸೋವರೆಗೂ ನಾವು ಈ ಬಂಧನ ಹಿಂಪಡೆಯೋದಿಲ್ಲ. ಇನ್ನು ಸುಮಾರು 50% ರೈತರು ಇವತ್ತು ಈ ಒಂದು ಬೆಂಬಲ ಬೆಲೆಯಿಂದ ವಂಚಿತರಾಗಿದ್ದಾರೆ. ಇನ್ನು ಕನಿಷ್ಠ ಪಕ್ಷ 1 ರಿಂದ 1.5 ಲಕ್ಷ ಮೆಟ್ರಿಕ್ ಟನ್ಗಳಷ್ಟು ರಿಜಿಸ್ಟ್ರೇಷನ್ಗೆ ಕಾಲಾವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.